ಅಕ್ಕ ಪ್ರೆಗ್ನೆಂಟು, ತುಂಬ ವೀಕ್ ಆಗಿದ್ದಾರೆ. ಡಾಕ್ಟರ್ ದಿನ ಪ್ರೋಟೀನ್ ಕೊಡೋಕ್ಕೆ ಹೇಳಿದರು. ನಾನೊಂದು ಮರ್ತು ಹೋಗಿ ಮಲಗಿಬಿಟ್ಟೆ. ಇನ್ನು ನೀನು ಮಗು ಹೆರೋ ಕನಸು ಚೆಲ್ಲಾಪಿಲ್ಲಿಯಾಗಿ ಹೋಗುತ್ತೆ. ಯಾವ ದೇವರು ನಿನ್ನ ಮಗುನ ಉಳ್ಸೋಕ್ಕಾಗಲ್ಲ. ಮತ್ತಾವತ್ತೂ ನೀನು ತಾಯಿ ಅನಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀನು ಬರೀ ಭೂತ ಮಾತೆಯಾಗೇ ಉಳ್ಕೋತೀಯ. ಅಂಜಲಿ ಜೊತೆ ನನಗಿರೋ ಭಾವನಾತ್ಮಕ ಸಂಬಂಧ, ಇವತ್ತು ನಾನು ಈ ಸ್ಥಿತಿಯಲ್ಲಿರೋದಕ್ಕೆ ಅವಳೇ ಕಾರಣ. ಈ ನನ್ನ ನಿರ್ಧಾರ ನಿಮಗೆ ಸರಿ ಇಲ್ಲ ಅಂತ ಅನ್ನಿಸ್ಬಹುದು, ಹುಚ್ಚು ನಿರ್ಧಾರ ಅಂತ ಅನ್ನಿಸ್ಬಹುದು, ಆದರೆ ಇದೇ ನನ್ನ ನಿರ್ಧಾರ. ಅಮ್ಮಂಗೆ ಹೊಸ ಪಾಪು ಬರುತ್ತಂತೆ. ನಾನು ಅದನ್ನ ನೋಡಕ್ಕಾಗತ್ತೋ ಇಲ್ವೋ, ಎಲ್ಲರೂ ಮನೆ ಬಿಟ್ಟು ಹೋಗ್ತಾರಂತೆ. ಅಮ್ಮಂಗೆ ಹೊಸ ಪಾಪು ಬರುತ್ತೆ, ಅಮ್ಮನ ಜೊತೆ ತಮ್ಮ ಇರ್ತಾನೆ. ನಾನು ಅಮ್ಮಂಗೆ ಬೇಕಾಗೇ ಇರಲ್ಲ. ಅಮ್ಮಂಗೂ ನನ್ನ ಮೇಲೆ ಪ್ರೀತಿ ಇರಲ್ಲ. ಅಮ್ಮ ನಾನು ಬಿಟ್ಟು ಹೋಗೋದು ಗ್ಯಾರಂಟಿ. ಅಮ್ಮ ನಾಳೆ ನಾನು ಬಿಟ್ಟು ಹೊರಟೋಗ್ತಾಳೆ. ಒಂದ್ಸರಿ ಮುದ್ದು ಮಾಡಮ್ಮ ಅಂತ ಕೇಳ್ತೀನಿ. ದೇವ್ರೆ, ಆ ಹಾಲಿನ ಗ್ಲಾಸ್ ನನ್ನ ಹತ್ರ ಬರ್ದೇ ಇರೋ ಥರ ನೋಡ್ಕೊಳಪ್ಪ. ನಾನು ಅಮ್ಮ ಸೇರ್ಕೊಂಡು ನಿನಗೆ ಉರುಳು ಸೇವೆ ಮಾಡ್ತೀವಪ್ಪ. ದೇವ್ರ ಮನೆಗೆ ಹೋದ್ರೆ ನಾನು ಬಿಟ್ಬಿಡ್ತೇನೆ ಅನ್ಕೊಂಡಿದ್ದೀರಾ? ಗಣೇಶ ನನ್ಗೇನು ಮಾಡಲ್ಲ. ಅಮ್ಮನ ಪಾಪು ಸಾಯ್ಸಕ್ ನೋಡಿದಿರಲ್ಲ, ನಿಮ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಅಯ್ಯೋ, ಈ ಗ್ಲಾಸ್ ಎಲ್ಲಿಗೂ ಬಂದ್ಬಿಡ್ತಲ್ಲ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಹಾಗೆ ಆಗಬೇಕು. ಅಮ್ಮನ ಹೊಟ್ಟೆಲಿರೋ ಪಾಪುನ ಸಾಯ್ಸಕ್ ನೋಡ್ತೀಯಾ? ರಾಗಿಣಿ ಅಣ್ಣ, ರಾಗಿಣಿ, ರಾಗಿಣಿ, ಅಕ್ಕ, ರಾಗಿಣಿ. ಅಮ್ಮ ಅಮ್ಮ, ನಿನ್ ಸೀರೆಗೆ ಬೆಂಕಿ ಎತ್ಕೊಂಡು ಉರಿತಿದೆ.
ರಾಜೀವ ಬಾಗಿಲು ಹೊಡಿರೋ, ಬೆಂಕಿ ಎತ್ಕೊಂಡಿದೆ ರಾಗಿಣಿಗೆ. ಅಂಜಲಿ, ಆ ಬೆಂಕಿ ಯಾರೋ ಹಾಕಿ ಮಾಡು, ಇಲ್ಲಾಂದ್ರೆ ರಾಗಿಣಿ ಉಳಿಯೋದಿಲ್ಲ. ಅಯ್ಯಯ್ಯೋ, ಅತ್ತ ಸಾಯ್ಬಾರ್ದು. ಗಣೇಶ ಗಣೇಶ, ಬೇಗ ನೀರು ಕಳಿಸಿ ಬೆಂಕಿ ಎಲ್ಲ ಆರಿಸ್ಬಿಡು ಪ್ಲೀಸ್ ಪ್ಲೀಸ್. ನೀನು ಓಪನ್ ಹೋಗು ಪ್ಲೀಸ್ ಪ್ಲೀಸ್. ರಾಗಿಣಿ, ಅಮ್ಮ ರಾಗಿಣಿ, ಕಣ್ಬಿಡಮ್ಮ, ಕಣ್ಬಿಡ ತಾಯಿ. ಅಯ್ಯೋ, ನನ್ನ ಮಗಳಿಗೆ ಏನಾಗಾಯ್ತು? ದೇವ್ರೆ, ನನ್ನ ಮಗಳಿಗೆ ಯಾಕಿಂತ ಶಿಕ್ಷೆ ಕೊಟ್ಟಿದ್ಯಾ? ದಯವಿಟ್ಟು ಕಾಪಾಡಪ್ಪ. ರಾಗಿಣಿ, 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 ಕಣ್ಬಿಡು. ರಾಗಿಣಿ, ಅಮ್ಮ ಎದೋಳಮ್ಮ, ಕಣ್ಬಿಡಮ್ಮ. ಮಾಡ್ಕೊಂಬ. ಆಸ್ತಿಗೋಸ್ಕರ ಮಾಡಬಾರದನ್ನು ಮಾಡೋಕೆ ಹೊರಟವರು ನಾನು ಸತ್ರು ನನ್ನ ಮುಖ ನೋಡೋಕೆ ಬರೋದು ಬೇಡ. ನಮಗೆ ಆಸ್ತಿಲಿ ಯಾವ ಪಾಲು ಬೇಡ ಅಜ್ಜಿ. ನಮಗೂ ಈ ಆಸ್ತಿಲಿ ಪಾಲು ಬೇಡ ಅಜ್ಜಿ. ಇವ್ರಿಗೆಲ್ಲ ಬೇಡದೇ ಇರೋ ಆಸ್ತಿ ಆಗಲಿ ಒಡವೆ ಆಗಲಿ ನನಗೂ ಬೇಡ ಅಜ್ಜಿ. ಈಗ ನನಗೆ ನಾನೆಂಥ ತಪ್ಪು ಮಾಡಿದ್ದೀನಿ ಅನ್ನೋದು ಅರ್ಥ ಆಗಿದೆ.